ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 72. ಕ್ಷಮಾ ಅಹಲ್ಯಾದೇವಿಯವರ ಮಾತಿಗೆ ಬೆಲೆ ಕೊಟ್ಟು ಬೆಂಗಳೂರಿನಲ್ಲಿಯೇ ಉಳಿಯುವ ನಿರ್ಧಾರ ಮಾಡಿದ್ದಳು. ಈಗ ಹೇಗೂ ಕ್ಷಮಾ ಒಬ್ಬಂಟಿಯಾಗಿ ಸಿಕ್ಕಿದ್ದಾರೆ. ನನ್ನ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳೋ ಬದಲು ಅವರೊಂದಿಗೆ ಸೇರಿ ನಾನು ಕೂಡ ತತ್ವಜ್ಞಾನಿಯಂತೆ ಮಾತನಾಡ್ತಾ ಇದ್ದೀನಲ್ಲ. ಶ್ರೀಪತಿ ತನ್ನ ತಲೆಗೆ ತಾನೇ ಮೊಟುಕಿಕೊಂಡವನು ತನ್ನ ಮನಸ್ಸಿನ ಮಾತುಗಳನ್ನು ಹೇಳಿಕೊಂಡು ಬಿಡಬೇಕೆಂದು ತೀರ್ಮಾನಿಸಿ ಪಕ್ಕದಲ್ಲಿ ಕುಳಿತಿದ್ದ ಕ್ಷಮಾಳ ಮುಖವನ್ನೇ ದಿಟ್ಟಿಸಿದನು. ಅವಳು ಕೂಡ ತನ್ನನ್ನೇ ನೋಡುತ್ತಿರುವುದನ್ನು ಕಂಡು ಒಂದು ಕ್ಷಣ ಗಾಬರಿಗೊಂಡ ಶ್ರೀಪತಿ, ಕ್ಷಮಾ, ಇದೇನು ನನ್ನನ್ನು ಹೀಗೆ ನೋಡ್ತಾ ಇದ್ದೀರಾ? ನಾನೇನಾದರೂ ತಪ್ಪಾಗಿ ಮಾತನಾಡಿದ್ನಾ ಎಂದು ತಡವರಿಸಿದನು. ಛೇಚೆ, ಹಾಗೇನಿಲ್ಲ. ಏನೋ ಅದೃಷ್ಟ ಹಾಗೆ ಹೀಗೆ ಅಂತ ಬಹಳ ಮಾತನಾಡ್ತಾ ಇದ್ದವರು ನಿಮ್ಮಷ್ಟಕ್ಕೆ ನೀವೇ ಮಾತನಾಡಿಕೊಂಡು ಸುಮ್ಮನಾಗಿ ಬಿಟ್ರಲ್ಲ, ಅದಕ್ಕೆ ಏನೋ ಹೇಳ್ತೀರೇನೋ ಅಂತ ನೋಡ್ತಾ ಇದ್ದೆ ಅಷ್ಟೆ ಎಂದು ಗಾಂಭೀರ್ಯದಿಂದ ನುಡಿದಳು. ಇಷ್ಟರವರೆಗೂ ಒಂದೇ ಉಸಿರಿನಲ್ಲಿ ಮಾತನಾಡುತ್ತಿದ್ದವನಿಗೆ ಮಾತುಗಳೇ ಬಾರದಾದವು. ಎಷ್ಟೋ ದಿನಗಳಿಂದ ಮನಸ್ಸಿನಲ್ಲಿಯೇ ಹುದುಗಿ ಹೊರಬರಲು ಚಡಪಡಿಸುತ್ತಿದ್ದ ಮಾತುಗಳು ಹೊರಬರಲಾರದೆ ತೊಳಲಾಡಿದವು. ಇನ್ನೂ ಅವರೇನಾದರೂ ಪ್ರಶ್ನೆಗಳನ್ನು ಕೇಳಿಬಿಟ್ಟರೆ ಎನ್ನುವ ಅಧೈರ್ಯದಿಂದ, ಕ್ಷಮಾ, ಅಮ್ಮ ಹೇಳಿದ ತಕ್ಷಣ ನೀವು ಇಲ್ಲೇ ಉಳ್ಕೊಳ್ಳೋಕ್ಕೆ ಒಪ್ಕೊಂಡ್ರಲ್ಲ, ತುಂಬ ಥ್ಯಾಂಕ್ಸ್. ನಿಮಗೆ ಆಸೆ ಇದ್ದರೆ ನಾಳೆ ಬೆಂಗಳೂರಿನ ನಮ್ಮ ಕಂಪನಿಯನ್ನು ತೋರಿಸ್ತೇನೆ ಎಂದು ಮಾತು ಬದಲಿಸಿದನು. ಅಮ್ಮನ ಆರೋಗ್ಯ ನನಗೂ ಕೂಡ ಮುಖ್ಯ, ಅದಕ್ಕಾಗಿ ಉಳಿದುಕೊಂಡೆ ಅಷ್ಟೇ. ನೀವು ಪದೇ ಪದೇ ಹೀಗೆ ನನಗೆ ಥ್ಯಾಂಕ್ಸ್ ಹೇಳಿ ಮುಜುಗರ ಮಾಡಬೇಡಿ. ನನಗೂ ಕೂಡ ಕಂಪನಿಯ ಮತ್ತೊಂದು ಬ್ರಾಂಚನ್ನು ನೋಡುವ ಕುತೂಹಲವಿದೆ ಎಂದು ಆಸಕ್ತಿ ತೋರಿದಳು. ಸರಿ, ಹಾಗಾದರೆ ನಾಳೆ ಬೆಳಗ್ಗೆ ತಯಾರಾಗಿರಿ ಎಂದವನ ಮಾತಿಗೆ ಕ್ಷಮಾ ನಗುತ್ತಲೇ ಹೂಗುಟ್ಟಿದಳು. ಇಂದು ಏನಾದರಾಗಲಿ ತನ್ನ ಪ್ರೀತಿಯ ವಿಷಯವನ್ನು ಕ್ಷಮಾಳ ಬಳಿ ಹೇಳಿಕೊಳ್ಳಲೇಬೇಕೆಂದು ಗಟ್ಟಿ ನಿರ್ಧಾರ ಮಾಡಿಕೊಂಡಿದ್ದ ಶ್ರೀಪತಿಯ ಮಾತುಗಳು ಇಂದು ಕೂಡ ನೆರವೇರಲಿಲ್ಲ. ಅವರಿಬ್ಬರ ಮಾತುಗಳು ಮುಗಿಯುವುದರೊಳಗಾಗಿ ಕಾರು ಅಹಲ್ಯಾದೇವಿಯವರ ಮಹಲಿನ ಬಳಿ ಬಂದು ನಿಂತಿತ್ತು. ಅಹಲ್ಯಾದೇವಿಯವರ ಕೋಣೆಯಲ್ಲಿಯೇ ಉಳಿದಿದ್ದ ಕ್ಷಮಾ ಅವರಿಗೆ ಎಚ್ಚರಾದಾಗಲೆಲ್ಲ ಸಮಯಕ್ಕೆ ಸರಿಯಾಗಿ ಔಷಧಿ ನೀಡುತ್ತಾ ಉಪಚರಿಸುತ್ತಿದ್ದಳು. ವೈದ್ಯರ ಮಾತಿನಂತೆ ಸರಿಯಾಗಿ 4 ಗಂಟೆಗೊಮ್ಮೆ ಔಷಧಿ ನೀಡಬೇಕಿದ್ದರಿಂದ ಅವಳು ನಿದ್ರಿಸುವ ಗೋಜಿಗೆ ಹೋಗಲಿಲ್ಲ. ಆದರೆ ಬೆಳಗಿನ ಜಾವವಾಗುತ್ತಲೇ ನಿದ್ರೆ ತಡೆಯಲಾರದೆ ಅಲ್ಲಿಯೇ ಕುರ್ಚಿಗೊರಗಿ ಕಣ್ಣು ಮುಚ್ಚಿದಳು. ಅರೆ ಮಗು, ಇದೇನಮ್ಮ, ಇಲ್ಲೇ ಮಲಗಿಬಿಟ್ಟಿದ್ದೀಯಲ್ಲ? ಹೋಗು, ಪಕ್ಕದಲ್ಲಿ ನಿನಗಾಗಿ ನೀಡಿರೋ ಕೋಣೆಯಲ್ಲಿ ಮಲಗಿ ವಿಶ್ರಾಂತಿ ತಗೋ. ರಾತ್ರಿ ಇಡೀ ನಿದ್ದೆಗೆಟ್ಟಿದ್ಯಾ. ಸ್ವಲ್ಪವಾದರೂ ನಿದ್ದೆ ಆಗದಿದ್ರೆ ಆಲಸ್ಯ ಅನಿಸುತ್ತೆ. ಇನ್ನೇನು, ಶ್ರೀಪತಿ ಕಾಫಿ ತಗೊಂಡು ಬರ್ತಾನೆ. ಆಗಷ್ಟೇ ಕಣ್ಣು ತೆರೆದ ಅಹಲ್ಯಾದೇವಿ ಕಾಳಜಿ ತೋರಿದರು. ಕ್ಷಮಾಳಿಗೂ ನಿದ್ರೆಯ ಜೊಂಪು ಹತ್ತಿ ತೂಕಡಿಕೆ ಬರುತ್ತಿತ್ತು. ಸರಿಯಮ್ಮ ಎಂದು ಪಕ್ಕದ ಕೋಣೆಯಲ್ಲಿ ವಿಶ್ರಮಿಸಲು ತೆರಳಿದಳು. ಅಮ್ಮ, ಕ್ಷಮಾ ಇನ್ನೂ ಎದ್ದಿಲ್ವಾ? ಎಲ್ಲಿಯೂ ಕಾಣ್ತಾ ಇಲ್ವಲ್ಲ? ನಾನು ಇಷ್ಟು ಹೊತ್ತಿಗಾಗಲೇ ಎದ್ದು ಇಲ್ಲಿಗೆ ಬಂದಿರ್ತಾರೆ ಅಂದ್ಕೊಂಡಿದ್ದೆ. ಶ್ರೀಪತಿ ಸುತ್ತಲೂ ಕಣ್ಣಾಯಿಸಿ ಕ್ಷಮಾಳಿಗಾಗಿ ಅರಸಿದನು. ಏನಪ್ಪ, ಬೆಳಗ್ಗೆ ಬೆಳಗ್ಗೆ ಎದ್ದು ಕ್ಷಮಾಳ ನೆನಪು ಮಾಡಿಕೊಳ್ತಾ ಇದ್ದೀಯಾ? ಏನು ಸಮಾಚಾರ? ಅಹಲ್ಯಾದೇವಿ ಮಲಗಿದ್ದಲ್ಲಿಂದಲೇ ಮಗನನ್ನು ರೇಗಿಸಿದರು. ಒಂದು ಕ್ಷಣ ತನ್ನ ನಡೆಯನ್ನು ತಾನೇ ಶಪಿಸಿಕೊಂಡವನು ಕೈಯಲ್ಲಿ ಹಿಡಿದಿದ್ದ ಬಿಸಿ ಬಿಸಿ ಕಾಫಿಯನ್ನು ಅಹಲ್ಯಾದೇವಿಯವರಿಗೆ ನೀಡುತ್ತಾ, ಹಾಗೇನೂ ಇಲ್ಲಮ್ಮ, ಅವರನ್ನು ನೋಡಿದರೆ ಬೇಗ ಹೇಳೋ ಅಭ್ಯಾಸ ಇದೆ ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೆ ಎಂದು ಜಾರಿಕೊಂಡನು. ರಾತ್ರಿ ಮಲಗಿದ್ರೆ ಬೇಗ ಹೇಳ್ತಾ ಇದ್ಲು. ನಾನು ಅಲಾರಾಮ್ ಇಟ್ಕೊಂಡು ಸರಿಯಾದ ಸಮಯಕ್ಕೆ ಔಷಧಿ ತಗೊಳ್ತೀನಿ ಅಂತ ಎಷ್ಟೇ ಹೇಳಿದ್ರು ಕೇಳಿದೆ. ಆ ಮಗು ಇಲ್ಲಿಯೇ ಇದ್ದು ನನ್ನನ್ನು ಉಪಚರಿಸಿದ್ಲು. ನಾನು ಈಗಷ್ಟೇ ಮಲಗೋದಕ್ಕೆ ಕಳಿಸ್ದೆ. ಕೆಲಸದವರಿಗೂ ಹೇಳಿಬಿಡು, ಯಾರೂ ಕೂಡ ಅವಳನ್ನು ಏಳಿಸೋದು ಬೇಡ ಎಂದರು. ಕ್ಷಮಾಳನ್ನು ನೋಡುವ ಹಂಬಲದಿಂದ ಓಡಿ ಬಂದಿದ್ದ ಶ್ರೀಪತಿಗೆ ನಿರಾಸೆಯಾಯಿತು. ಪಕ್ಕದ ಕೋಣೆಗೆ ತೆರಳಿ ಅವಳ ಮುಖದರ್ಶನ ಮಾಡು ಎಂದು ಮನಸ್ಸು ಹೇಳುತ್ತಿದ್ದರೂ ಅದು ಸಭ್ಯತೆ ಅಲ್ಲ ಎಂದು ಸುಮ್ಮನಾದನು. ಬೆಳಗ್ಗೆ ಬೇಗನೆ ಎದ್ದು ಅಭ್ಯಾಸವಿದ್ದ ಕ್ಷಮಾ ಬೆಳಗ್ಗಿನ ಜಾವ ಸುಮಾರು 5 ಗಂಟೆಗೆ ಮಲಗಿದ್ದರೂ 8 ಗಂಟೆಗಳಿಗೆಲ್ಲ ಎಚ್ಚರವಾಯಿತು.
ಅದೇ ಕೋಣೆಯಲ್ಲಿ ಎಲ್ಲ ವ್ಯವಸ್ಥೆಯೂ ಇದ್ದುದರಿಂದ ನಿತ್ಯ ಕರ್ಮಗಳನ್ನು ಮುಗಿಸಿ ಹಿಂದಿನ ದಿನ ತಂದಿದ್ದ ಹೊಸ ಚೂಡಿದಾರವನ್ನು ಧರಿಸಿ ನೀಟಾಗಿ ತಲೆ ಬಾಚಿಕೊಂಡು ಅಹಲ್ಯಾದೇವಿಯವರ ಕೋಣೆ ಹೊಕ್ಕಳು. ಆದರೆ ಅಲ್ಲಿ ಅಹಲ್ಯಾದೇವಿಯವರು ಇರದುದನ್ನು ಕಂಡು ಅವರಿಗಾಗಿ ಅರಸುತ್ತಾ ಮೆಟ್ಟಿಲಿಳಿದು ಕೆಳಗೆ ಬಂದಳು. ಮಗು ಕ್ಷಮ, ಇಷ್ಟು ಬೇಗ ಯಾಕಮ್ಮ ಎದ್ದೆ? ಇನ್ನೂ ಸ್ವಲ್ಪ ಹೊತ್ತು ಮಲಗಬಾರ್ದಿತ್ತಾ ಎಂದ ಅಹಲ್ಯಾದೇವಿಯವರ ಮಾತಿಗೆ, ಇಲ್ಲ ಅಮ್ಮ, ನನಗೆ ಬೆಳಗ್ಗೆ ಬೇಗ ಎದ್ದು ಅಭ್ಯಾಸ. ಒಮ್ಮೆ ಎಚ್ಚರವಾದರೆ ಮತ್ತೆ ನಿದ್ರೆ ಬರುವುದಿಲ್ಲ. ನಿಮ್ಮದು ತಿಂಡಿ ಆಯ್ತಾ? ತಿಂಡಿ ತಿಂದು ಮಾತ್ರೆ ತೆಗೆದುಕೊಳ್ಳಿಕ್ಕಿದೆ ಎಂದು ಜ್ಞಾಪಿಸಿದಳು. ತಿಂಡಿ ತಿನ್ನಬೇಕು, ನಿನ್ನನ್ನೇ ಕಾಯ್ತಾ ಇದ್ದೆ. ಅದು ಸರಿ, ನಿನಗೆ ಮನೆಯಲ್ಲಿ ಲಿಫ್ಟ್ನ ವ್ಯವಸ್ಥೆ ಇರೋದು ಗೊತ್ತಿದೆ ತಾನೇ? ಅದನ್ನೇ ಬಳಸ್ಕೊಳ್ಬೋದಿತ್ತಲ್ಲ. ಅವರು ತಮ್ಮ ಸಿರಿವಂತಿಕೆಯನ್ನು ಪ್ರದರ್ಶಿಸಲು ಈ ರೀತಿ ಮಾತನಾಡುತ್ತಿಲ್ಲ ಎಂಬುದು ಕ್ಷಮಾಳಿಗೂ ತಿಳಿದಿತ್ತು. ಪರವಾಗಿಲ್ಲ ಅಮ್ಮ, ನನಗೆ ನಡೆದೇ ಅಭ್ಯಾಸ, ಅದೇ ಇಷ್ಟ. ಈಗ ಕುಳಿತುಕೊಳ್ಳಿ, ತಿಂಡಿ ತಿನ್ನಿ ಎಂದು ತಾನೇ ಮುತುವರ್ಜಿ ವಹಿಸಿ ಅಡುಗೆ ಕೋಣೆಗೆ ತೆರಳಿ ಅಡುಗೆಯವರು ಮಾಡಿಟ್ಟಿದ್ದ ತಿಂಡಿಯನ್ನು ಅಹಲ್ಯಾದೇವಿ ಹಾಗೂ ಶ್ರೀಪತಿಗೂ ಬಡಿಸಿದಳು. ನೀನ್ಯಾಕಮ್ಮ ಕಷ್ಟಪಡ್ತಿದ್ಯಾ? ಕೆಲಸದವರು ಇದ್ದಾರೆ, ಬಡಿಸ್ತಾರೆ, ನೀನು ಕೂತ್ಕೋ ಎಂದು ಒತ್ತಾಯ ಪಡಿಸಿದಾಗ ಅಡುಗೆ ಕೋಣೆಯಿಂದ ಹೊರಬಂದ ಜಯಣ್ಣ, ನಾನು ಆಗಲೇ ಹೇಳ್ದೆ ಅಮ್ಮೋರೆ, ಆದರೆ ಇವರು ನನ್ನ ಮಾತೇ ಕೇಳಲಿಲ್ಲ. ಕಾಫಿ ಸಹ ಇವರೇ ಮಾಡಿದ್ದು. ಬಂದ ಒಂದೇ ದಿನದಲ್ಲಿ ಮನೆಯವರಂತೆ ಆಗಿಬಿಟ್ರು. ತುಂಬ ಒಳ್ಳೆ ಮನಸ್ಸಿರೋ ಹೆಣ್ಣು ಮಗಳು ಎಂದು ಆಡಿ ಹೊಗಳಿದರು. ಜಯಣ್ಣ, ಇಷ್ಟೊಂದು ಹೊಗಳುವಂಥದ್ದು ನಾನು ಎಂಥ ಸಹ ಮಾಡಿಲ್ಲ. ನೀವು ಹಾಲು ಬಿಸಿ ಮಾಡಿದ್ರಿ, ನಾನು ಅದಕ್ಕೆ ಕಾಫಿ ಡಿಕಾಕ್ಷನ್ ಬೆರೆಸಿದೆ ಅಷ್ಟೇ ಎಂದವಳು ಎಲ್ಲರೊಡನೆ ಕುಳಿತು ತಿಂಡಿ ಮುಗಿಸಿದಳು. ಕ್ಷಮ, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ, ನನ್ನ ದೃಷ್ಟಿಯೇ ತಗುಲುತ್ತೆ ಎಂದು ಅವಳ ಅಂದವನ್ನು ಆಡಿ ಹೊಗಳಿದ ಅಹಲ್ಯಾದೇವಿ, ಮಗು ಹೇಗೂ ರೆಡಿಯಾಗಿದೆಯಾ? ನಿನಗೆ ಆಯಾಸವಿಲ್ಲದಿದ್ದರೆ ನಮ್ಮ ಶ್ರೀಪತಿ ಜೊತೆ ನಮ್ಮ ಕಂಪನಿಯನ್ನು ನೋಡ್ಕೊಂಡು ಬಾ. ಇದರಲ್ಲಿ ಬೇರೆ ಯಾವ ಉದ್ದೇಶವೂ ಇಲ್ಲ. ನಿನಗೆ ಇಷ್ಟವಿದ್ದರೆ ಹೋಗ್ಬೋದು ಎಂದರು. ಅವರ ಮಾತಿನ ಒಳಾರ್ಥವನ್ನು ಅರ್ಥ ಮಾಡಿಕೊಂಡ ಕ್ಷಮ, ಯಾಕಮ್ಮ ಹೀಗೆ ಮಾತನಾಡ್ತಾ ಇದ್ದೀರಾ? ಅವತ್ತು ನಾನು ಇಲ್ಲಿನ ಕಂಪನಿಯಲ್ಲಿ ಕೆಲಸ ಮಾಡಲಿಕ್ಕೆ ಬರಲಿಕ್ಕಾಗೋದಿಲ್ಲ ಅಂತ ಹೇಳಿದ್ಕೆ ನಿಮಗೆ ಬೇಸರವಿದೆ ಅಂತ ನನಗೂ ಗೊತ್ತು. ಆದರೆ ಮನೆಯ ಪರಿಸ್ಥಿತಿ ಸದ್ಯಕ್ಕೆ ನನ್ನನ್ನು ಕಟ್ಟಿ ಹಾಕಿದೆ. ನಿನ್ನೆ ಶ್ರೀಪತಿಯವರು ಕೂಡ ಇದೇ ವಿಚಾರವನ್ನು ಹೇಳಿದರು. ನಾನು ಬರ್ತೇನೆ ಅಂದಿದ್ದೆ. ತಿಂಡಿ ತಿಂದು ನಾನೇ ನಿಮ್ಮಲ್ಲಿ ಒಂದು ಮಾತು ಕೇಳುವ ಅಂದುಕೊಂಡಿದ್ದೆ. ಅಷ್ಟರಲ್ಲಿ ನೀವೇ ಹೇಳಿದ್ರಿ ಎಂದಾಗ, ನಿನ್ನ ಕಂಪನಿಗೆ ನೀನು ಹೋಗೋದಕ್ಕೆ ಕೇಳೋಕೇನಿದೆ ಮಗು ಎಂದ ಅಹಲ್ಯಾದೇವಿ ಉತ್ಸುಕರಾಗಿ ಅವಳನ್ನೇ ದಿಟ್ಟಿಸಿದರು. ನನ್ನ ಕಂಪನಿ? ಅವಳು ಆಶ್ಚರ್ಯದ ಕಣ್ಣುಗಳಿಂದ ಅಹಲ್ಯಾದೇವಿಯವರನ್ನು ನೋಡುತ್ತಿರುವಾಗ, ಇದರಲ್ಲಿ ಆಶ್ಚರ್ಯಪಡುವಂತಹ ವಿಷಯ ಏನಿದೆ? ನೀನು ಕೆಲಸ ಮಾಡ್ತಾ ಇರೋದು ಅತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನಲ್ಲಿ ಅಂದಮೇಲೆ ಬ್ರಾಂಚ್ಗಳು ಎಲ್ಲಿದ್ರೇನು, ಅದು ನಿನ್ನ ಕಂಪ್ನಿನೇ ತಾನೇ ಎಂದರು. ಕೆಲಸಗಾರರನ್ನು ಇಷ್ಟೊಂದು ಆತ್ಮೀಯವಾಗಿ ಮಾತನಾಡಿಸುವ ಅಹಲ್ಯಾದೇವಿಯವರ ಗುಣ ಅವಳಿಗೆ ಹೊಸತೇನೂ ಆಗಿರಲಿಲ್ಲ. ಬಳಿಕ ಶ್ರೀಪತಿಯೊಂದಿಗೆ ಅವಳು ಬೆಂಗಳೂರಿನ ಬ್ರಾಂಚಿನ ಅತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ತೆರಳಿದಳು. ಮಂಗಳೂರಿನ ಕಂಪನಿಗಿಂತ 10 ಪಟ್ಟು ದೊಡ್ಡದಾಗಿದ್ದ ಅತ್ರಿ ಇಂಡಸ್ಟ್ರೀಸ್ನ ಒಳಗೆ ಕಾಲಿಡಲು ಮೊದಮೊದಲು ಅವಳಿಗೆ ಭಯವಾಯಿತು. ಅಬ್ಬಾ, ಇಷ್ಟು ದೊಡ್ಡ ಕಂಪನಿ ಅಂತ ನಾನು ಅಂದುಕೊಂಡೇ ಇರಲಿಲ್ಲ. ಇಲ್ಲಿ ಕೆಲಸ ಮಾಡುವವರೆಲ್ಲರೂ ನಿನ್ನೆ ಮನೆಗೆ ಬಂದಾಗಲೇ ಇಷ್ಟೊಂದು ಜನ ಕೆಲಸಗಾರರಿದ್ದಾರಾ ಅಂತ ಅಚ್ಚರಿಯಾಗಿತ್ತು. ಆದರೆ ಇಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಲಿಕ್ಕೆ ಅಷ್ಟೂ ಜನ ಬೇಕೇ ಬೇಕು. ಆಶ್ಚರ್ಯದಿಂದ ಕೆಳಗಿನಿಂದ ಮೇಲೆ ತಲೆ ಎತ್ತಿ ಕಂಪನಿಯನ್ನೇ ದಿಟ್ಟಿಸುತ್ತಿದ್ದ ಕ್ಷಮಾಳನ್ನು ಎಚ್ಚರಿಸಿದ ಶ್ರೀಪತಿ, ಬನ್ನಿ ಒಳಗೆ ಹೋಗೋಣ ಎಂದು ಮುಂದೆ ನಡೆದರೆ ಕ್ಷಮ ಅವನನ್ನು ಹಿಂಬಾಲಿಸಿದಳು. ರಿಸೆಪ್ಷನಿಸ್ಟ್ನಿಂದ ಹಿಡಿದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಕ್ಲರ್ಕಿನವರೆಗೂ ಎಲ್ಲರೂ ಹಿಂದಿನ ದಿನ ಅಹಲ್ಯಾದೇವಿಯವರ ಮನೆಯಲ್ಲಿ ನಡೆದ ಪೂಜೆಯಲ್ಲಿ ಭಾಗಿಯಾಗಿದ್ದರಿಂದ, ಅದು ಅಲ್ಲದೆ ಕ್ಷಮ ತನ್ನ ಹಾಡಿನ ಮೂಲಕವೇ ಈಗಾಗಲೇ ಎಲ್ಲರನ್ನೂ ಮೋಡಿ ಮಾಡಿದ್ದರಿಂದ ಕ್ಷಮಾಳನ್ನು ಹೊಸತಾಗಿ ಪರಿಚಯ ಮಾಡಿಸಬೇಕಾಗಿರಲಿಲ್ಲ. ಕ್ಷಮಾಳನ್ನು ಕಂಪನಿಯಲ್ಲಿ ಕಂಡು ಎಲ್ಲರೂ ಸಂತೋಷದಿಂದ ಮಾತನಾಡಿಸುತ್ತಿದ್ದರೆ ಅವಳನ್ನೇ ವಕ್ರದೃಷ್ಟಿಯಿಂದ ದಿಟ್ಟಿಸುತ್ತಿದ್ದ ಪ್ರಿಯ, ಓ ಇವಳು,
ನಿನ್ನೆ ಮೇಡ ಮನೆಗೆ ಬಂದಿದ್ದವಳಲ್ವಾ? ಮಂಗಳೂರಿನ ಬ್ರಾಂಚಲ್ಲಿ ಕೆಲಸ ಮಾಡ್ತಾ ಇರೋಳಿಗೆ ಇಲ್ಲೇನು ಕೆಲಸ? ದೀಪ್ತಿ ಹೇಳಿದ್ಲು, ಎಲ್ಲರೂ ನಿನ್ನೆನೇ ಮಂಗಳೂರಿಗೆ ಹಿಂದಿರುಗಿದ್ರು ಅಂತ. ಬಟ್ ಇವಳು ಮಾತ್ರ ಯಾಕೆ ಹೋಗಿಲ್ಲ? ಈ ಶ್ರೀಪತಿ ಯಾಕೆ ಇವಳನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ? ಇಷ್ಟು ದಿನ ನಾಯಿಯಂತೆ ಜೊಲ್ಲು ಸುರಿಸ್ಕೊಂಡು ನನ್ನ ಹಿಂದೆ ಸುತ್ತುತ್ತಿದ್ದ ಗಂಡಸರೆಲ್ಲರೂ ಈ ಗೂಬೆನ ಹೇಗೆ ತಿನ್ನೋ ಅಂತೆ ನೋಡ್ತಾ ಇದ್ದಾರೆ. ಯಾವತ್ತೂ ಹೆಣ್ಣನ್ನು ನೋಡೇ ಇಲ್ವೇನೋ ಅನ್ನೋ ಹಾಗೆ. ತನ್ನಷ್ಟಕ್ಕೆ ಮಾತನಾಡಿಕೊಂಡು ಕ್ಷಮಳತ್ತ ಧಾವಿಸಿ ಬಂದವಳು, ಹಲೋ ಮಿಸ್, ನೀವು ನಿನ್ನೆ ಅದೇ ಗೌರಮ್ಮನ ಹಾಗೆ ಸೀರೆ ಉಟ್ಟಿದ್ರಲ್ಲ, ನನ್ನೊಬ್ಳಿಗೆ ಹಾಡೋದಕ್ಕೆ ಬರೋದು ಅನ್ನೋ ಹಾಗೆ ಎಲ್ಲರೂ ಮುಂದೆ ಪೋಸ್ ಕೊಟ್ರಲ್ಲ, ಅವರೇ ತಾನೇ? ನಮ್ಮ ಕೊಲೀಗ್ಸ್ ನಿಮ್ಮ ಹೆಸರನ್ನು ಅದೇನೋ ಹೇಳಿದ್ರು ಎಂದು ತಲೆ ಕೆರೆದುಕೊಳ್ಳುತ್ತಾ ನೆನಪಿಸಿಕೊಳ್ಳುವಂತೆ ನಾಟಕ ಆಡಿದಳು. ಪಕ್ಕದಲ್ಲಿಯೇ ಕುಳಿತಿದ್ದ ಸುನಿಲ್, ಯಾಕೆ ಮೇಡಮ್, ಅವ್ರ ಹೆಸರನ್ನು ಅಷ್ಟು ಬೇಗ ಮರ್ತ್ಬಿಟ್ರಾ? ಸೂಪರ್ ಸಿಂಗರ್ ಕ್ಷಮಾ ಅಂತ ಅವ್ರ ಹೆಸರು ಎಂದು ಕುಹಕದ ನಗು ಬೀರಿದನು. ಸುನೀಲನ ಮಾತಿಗೆ ಮುಖವನ್ನು ಕೆಂಪಗೆ ಮಾಡಿಕೊಂಡ ಪ್ರಿಯಾ, ಥ್ಯಾಂಕ್ ಯು ಎಂದು ಕೊಂಕು ನುಡಿದಳು. ಅವಳ ನಡವಳಿಕೆ ಕ್ಷಮಾಳಿಗೆ ಬೇಸರ ತರಿಸಿತಾದರೂ ಅದನ್ನು ತೋರ್ಪಡಿಸದೆ, ಮಿಸ್ ಪ್ರಿಯಾ, ಕ್ಷಮಿಸಿ, ನಮ್ಮ ತಾಯಿ ನನಗೆ ಪೂಜೆಗೆ ಲಕ್ಷಣವಾಗಿ ಸೀರೆಯನ್ನೇ ಉಡಬೇಕು ಅನ್ನೋ ಸಂಸ್ಕಾರ ಹೇಳಿಕೊಟ್ಟಿದ್ದಾರೆ. ನೀವು ಈಗ ಧರಿಸಿದ್ದೀರಲ್ಲ ಶರ್ಟ್, ಸ್ಕರ್ಟ್, ಮಿಡಿ, ಇವುಗಳು ಪೂಜೆಯಂತಹ ಧಾರ್ಮಿಕ ಸ್ಥಳಗಳಿಗೆ ಸರಿ ಹೊಂದುವುದಿಲ್ಲ ಅನ್ನೋದು ನನ್ನ ಭಾವನೆ ಎಂದು ಪ್ರಿಯಾ ಮುಟ್ಟಿ ನೋಡಿಕೊಳ್ಳುವಂತೆ ಮಾತಿನಲ್ಲಿಯೇ ಏಟು ಕೊಟ್ಟಳು. ಅವಳೊಬ್ಬಳು ಹಳ್ಳಿಯ ಗುಗ್ಗು, ತಾನು ಏನೇ ಮಾತನಾಡಿದರೂ ಸಹಿಸಿಕೊಳ್ಳುತ್ತಾಳೆ ಎಂದು ತಿಳಿದಿದ್ದ ಪ್ರಿಯಾಳಿಗೆ ಎಲ್ಲರ ಮುಂದೆ ಮುಖಭಂಗವಾದಂತಾಯಿತು. ಶ್ರೀಪತಿಗೂ ಸಹ ಪ್ರಿಯಾ ಅವಹೇಳನ ಮಾಡಿದ್ದನ್ನು ಸಹಿಸಲಾಗಲಿಲ್ಲ. ಪ್ರಿಯಾ ತನ್ನ ಅಹಂಕಾರದಿಂದಾಗಿ ಕೆಲಸ ಕಳೆದುಕೊಳ್ಳುವಂತಾಗುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕತೆ ಹೇಗೆ ಬರ್ತಾ ಇದೆ? ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.